ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿ ಸ್ಮಿತಾ. ನನ್ನ ಸ್ಮಿತಾ ಶಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಒಂದು ಅದ್ಭುತವಾಗಿರುವಂತಹ ಬಸವಣ್ಣನವರ ವಚನವನ್ನು ನಾನು ಹೇಳ್ತಾ ಇದ್ದೀನಿ. ಬಸವಣ್ಣನ ಅವರ ವಚನ ಅಂತ ಹೇಳಿದಾಗ ಎಲ್ಲರಿಗೂ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಜೀವನಕ್ಕೆ ಆಧಾರವಾಗಿರುವಂತಹ ಒಂದು ವಚನ ಅಂತಲೇ ಹೇಳ್ಬೋದು. ಮತ್ತು ಇದು ಜೀವನಕ್ಕೆ ಒಂದು ಅನುಗುಣವನ್ನು ಮಾಡಿಕೊಳ್ಳುವಂತಹ ವಚನ ಅಂತಲೇ ಹೇಳಬೇಕು. ನಮ್ಮ ಒಂದು ಜೀವನದ ಸಾರವನ್ನೇ ಬಸವಣ್ಣನವರು ತಿಳಿಸಿದ್ದಾರೆ. ಅದೇ ರೀತಿ ನಾನು ಬಸವಣ್ಣನವರ ವಚನವನ್ನು ಇಷ್ಟಪಡಲು ಒಂದು ಕಾರಣ ಏನಂದರೆ, ನಾನು ಆಲ್ರೆಡಿ ನನಗೆ ಬಸವಣ್ಣನವರ ವಚನ ಅನ್ನೋದೇನೋ ಅಷ್ಟೊಂದು ನನಗೆ ಅದರ ಒಂದು ಮಹತ್ವ ಏನೂ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಅಂತ ಹೇಳ್ಬೇಕಂದ್ರೆ, ಯಾಕಂದರೆ ನಾನು ಬಸವ ಟಿ ವಿ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ರಿಸೆಪ್ಷನಿಸ್ಟ್ ಮತ್ತು ಟೈಪಿಸ್ಟ್ ಆಗಿದ್ದೆ. ಎರಡೂ ಕೂಡ ನಾನು ನಿಭಾಯಿಸ್ತಿದ್ದೆ. ಆಗ ನನಗೆ ಬಸವಣ್ಣನವರ ವಚನ ತುಂಬ ಒಂದು ಟೈಪ್ ಮಾಡೋಕ್ಕೆ ಸಿಗ್ತಿತ್ತು. ಅವರ ವಿಷಯವನ್ನು ಟೈಪ್ ಮಾಡ್ತಿದ್ದೆ. ಬರೀ ಅವರ ವಿಷಯಗಳೇ ಇರ್ತಾಯಿತ್ತು. ತುಂಬ ಅಲ್ಲಮ ಆಗಲಿ, ಪ್ರತಿಯೊಬ್ಬರು ತುಂಬ ಅನುಭವಿಗಳಾದವರ ಬಗ್ಗೆ ಎಲ್ಲವನ್ನು ಕೂಡ ನಾನು ಟೈಪ್ ಮಾಡಿದ್ದೀನಿ. ಐ ಆಮ್ ಸೋ ಪ್ರೌಡ್ ಅಂತಲೇ ಹೇಳ್ಬೋದು. ಅದರಿಂದ ನಾನು ಅವರ ವಚನ ಅಂದರೆ ಭಾಳ ಪ್ರಿಯವಾಗಿರುವಂಥದ್ದು, ಭಾಳ ಅರ್ಥವಾಗಿರುವಂಥದ್ದು, ಭಾಳ ಜೀವನಕ್ಕೆ ಒಂದು ಬೇಕಾಗಿರುವಂತಹ ವಚನ ಅಂತಲೇ ಹೇಳ್ಬೋದು. ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಬಸವಣ್ಣನ ವಚನ ಏಕೆ ಓದ್ತೀನಿ ಅನ್ನೋದು ಕೆಲವರಿಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಕೂಡ ಬರ್ಬೋದು. ಯಾಕಂದರೆ ಬಸವಣ್ಣನ ಅವರ ವಚನ ಅಂದರೆ ಬಹಳ ಪ್ರಿಯವಾಗಿರುವಂಥದ್ದು ನನಗೆ. ಯಾಕಂದರೆ ನಾನು ಬಸವ ಚಾನಲಲ್ಲಿ ನಾನು ಟೈಪಿಸ್ಟು ಮತ್ತು ರಿಸೆಪ್ಷನಿಸ್ಟ್ ಆಗಿದ್ದೆ. ಎರಡನ್ನೂ ಕೂಡ ನಾನು ನಿಭಾಯಿಸ್ತಿದ್ದೆ. ಆವಾಗ ತುಂಬಾ ಬಸವಣ್ಣ ಅವರ ಬಗ್ಗೆ ಮತ್ತು ಅವರ ವಚನದ ಬಗ್ಗೆ ನನಗೆ ಟೈಪ್ ಮಾಡೋಕ್ಕೆ ಸಿಗ್ತಾಯಿತ್ತು. ಮತ್ತು ಸ್ಕ್ರಿಪ್ಟ್ಗಳನ್ನು ಕೂಡ ಕೊಡ್ತಿದ್ರು. ಆದ್ದರಿಂದ ನನಗೆ ಬಸವಣ್ಣನವರ ವಚನ ಅಂದರೆ ಭಾಳ ಅರ್ಥಗರ್ಭಿತವಾಗಿರುವಂಥದ್ದು ಮತ್ತು ನಮ್ಮ ಜೀವನಕ್ಕೆ ಒಂದು ಅನುಗುಣವಾಗಿರುವಂಥದ್ದು ಅಂತ ನನಗೆ ತುಂಬಾ ಅರ್ಥ ಆಯಿತು. ಆವಾಗ ಅಷ್ಟವರೆಗೂ ನನಗೇನು ಗೊತ್ತಿಲ್ಲ. ಬಟ್ ನಾವು ಸ್ಕೂಲಲ್ಲಿ ಒಂದು ಪಠ್ಯ ಪುಸ್ತಕದಲ್ಲಾಗಲಿ ಟೀಚರ್ಸ್ ಅವರು ಹೇಳಿರೋದ್ರಿಂದ ಒಂದು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೆ. ಬಟ್ ನಾನು ಚಾನಲಲ್ಲಿ ವರ್ಕ್ ಮಾಡಿದಾಗ ಬಸವಣ್ಣನವರ ಬಗ್ಗೆ ತುಂಬ, ಅವರ ತತ್ವದ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ಆದ್ದರಿಂದ ನಾನು ಬಸವಣ್ಣನವರ ವಚನವನ್ನು ನಿಮಗೆಲ್ಲ ಹೇಳ್ತಾ ಇದ್ದೀನಿ. ನಾನು ಬಸವಣ್ಣನವರ ವಚನವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಯ್ತಲ್ಲ. ಇಷ್ಟೊಂದು ಅರ್ಥಗರ್ಭಿತವಾಗಿರುವಂತಹ ವಚನವನ್ನು ನಾವು ಎಲ್ಲರಿಗೂ ಹೇಳಿದ್ರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಸವಣ್ಣನವರ ತತ್ವ ಮತ್ತು ಅವರ ವಚನದ ಬಗ್ಗೆ, ಒಂದು ಅರ್ಥದ ಬಗ್ಗೆ ಜನಗಳಿಗೆ ತಿಳಿಸಿದಾಗ ಅವರ ಒಂದು ಜೀವನದಲ್ಲಿ ಕೂಡ ಈ ಒಂದು ತತ್ವವನ್ನು ಅಳವಡಿಸ್ಕೊಂಡಾಗ ಅವರ ಒಂದು ಲೈಫಲ್ಲಿ ಕೂಡ ಒಂದು ಅತ್ಯಮೂಲ್ಯವಾಗಿರುವಂತಹ ಜೀವನವನ್ನು ಬದುಕೋಕ್ಕಾಗುತ್ತೆ. ಮತ್ತು ಅದನ್ನು ಅನುಸರಿಸಿಕೊಂಡು ಹೋದರೆ ಅವರ ಜೀವನವನ್ನು ಯಾವ ರೀತಿ ನಡೆಸಬೇಕು ಅನ್ನೋದು ಕೂಡ ಅವರಿಗೆ ಅರ್ಥ ಆಗುತ್ತೆ ಓಕೆ, ಇವಾಗ ಬಸವಣ್ಣನವರ ವಚನವನ್ನು ಕೇಳೋಣ. ಭಾಳ ಅದ್ಭುತವಾಗಿರುವಂತಹ, ಎಲ್ಲರಿಗೂ ತಿಳಿದಿರುವಂಥದ್ದೇ ಅಂತಲೇ ಹೇಳ್ಬೋದು. ಬಹಳ ಫೇಮಸ್ ಆಗಿರುವಂತಹ ಒಂದು ವಚನ ಅಂತಲೇ ಹೇಳ್ಬೋದು. ಆ ಒಂದು ವಚನವನ್ನು ನಾನು ನಿಮ್ಮೊಂದಿಗೆ ಇವಾಗ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡುವೆ ಬಡವನಯ್ಯ. ಯತ್ನ ಕಾಲೆ ಕಂಬ, ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವ ಕಳಿವುಂಟು ಜಂಗಮ ಕಳಿವಿಲ್ಲ. ಇದರ ಒಂದು ಸಾರಾಂಶವನ್ನು ನಾನು ಹೇಳ್ತಾ ಇದ್ದೀನಿ. ಎಷ್ಟು ಅದ್ಭುತವಾಗಿದೆ ಕೇಳ್ಕೊಳ್ಳಿ. ಇದೊಂದು ಜೀವನದ ಸಾರ ಅಂತಲೇ ಹೇಳ್ಬೋದು. ಒಂದು ಶಿವನ ಭಕ್ತಿಯ ಸಾರ ಅಂತಲೇ ಹೇಳ್ಬೋದು. ದೇಹವನ್ನೇ ದೇಗುಲ ಮಾಡಿಕೊಂಡು ಬಸವಣ್ಣನವರು ಹೇಳಿದಂತಹ ವಚನ ಅಂತಲೇ ಹೇಳ್ಬೋದು. ಹಣವಿರುವವರು ಶಿವ ಮಂದಿರ ಕಟ್ಟಿಸುವವರು, ಬಡವನಾದ ನಾನೇನು ಕಟ್ಟಿಸಲಿ. ನನ್ನ ಕಾಲೇ ಕಂಬಗಳು, ದೇಹವೇ ಗುಡಿ, ತಲೆಯೇ ಬಂಗಾರದ ಕಳಸವೆಂದು ಭಾವಿಸು. ಕೇಳು ಕೂಡಲ ಸಂಗಮ ದೇವ, ಆ ಗುಡಿ ಗುಂಡಾರಗಳಿಗೆ ಅಳಿವಿದೆ, ಆದರೆ ಸಂಗಮ ಸೇವೆಯಲ್ಲಿರುವ ನನ್ನ ದೇಹಕ್ಕೆ ಅಳಿವಿಲ್ಲ ಎಂದು ಶಿವನಲ್ಲಿ ಬಸವಣ್ಣನವರು ಈ ಒಂದು ವಚನವನ್ನು ಅದ್ಭುತವಾಗಿ ಹೇಳಿದ್ದಾರೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ, ಏನು ಮಾಡಬೇಕು ಅಂತ ಗೊತ್ತಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.